ಮಾನ್ವಿಯಲ್ಲಿ ಅಖಿಲ ಭಾರತ ಸಂಘಟನೆಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರ ವಿರುದ್ಧ ಗುಡುಗಿದ ಕಾಮ್ರೇಡ್ ಬಳಗ. ಶಾಸಕರ ಭವನದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ. ಭೂ ಸುಧಾರಣೆ ಕಾಯ್ದೆ ಸಮರ್ಪಕ ಜಾರಿಗೆ ಒತ್ತಾಯ. ಹೌದು, ಮಾನ್ವಿ ತಾಲೂಕಿನ ಕೊರಡಿ ಗ್ರಾಮ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಭೂಹೀನರು 16 ವರ್ಷಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದು, ಕೂಡಲೇ ಪಟ್ಟ ನೋಂದಣಿ ಮಾಡಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಂಘಟನೆ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸಿರವಾರ ತಾಲೂಕಿನ ಗುಡದಿನ್ನಿ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ನಿವೇಶನ ರೈತರಿಗೆ ಭೂಮಿ ಹಾಗೂ ನಿವೇಶನ ಮಂಜೂರು ಮಾಡಬೇಕಂತ ಮನವಿಯನ್ನು ಸಲ್ಲಿಸಿದ್ರು. ಪ್ರಯೋಜನ ಇಲ್ಲವಾಗಿದೆ ಎಂದು ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದರು. ಸರ್ಕಾರದ ಭೂಮಿ ಬಡವರಿಗೂ ಅಥವಾ ಶ್ರೀಮಂತರಿಗೂ ಎಂಬುದು ಸರ್ಕಾರವೇ ತಿಳಿಸಬೇಕಾಗಿದೆ. ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನ ಪರಿಗಣಿಸಿ ಕೂಡಲೇ ಭೂಮಿ ಮಂಜೂರು ಮಾಡುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಕಾಮ್ರೇಡ್ ಬಳಗದವರು ಎಚ್ಚರಿಸಿದರು. ಎಂಡಿ ಗೌಸ್, NK24 ಮಾನ್ವಿ. ಕಿಸಾನ್ ಸಂಘದ ನೇತೃತ್ವ, ಅಖಿಲ ಭಾರತ ಕಿಸಾನ್ ಸಂಘದ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಸುಮಾರು 30-35 ವರ್ಷಗಳ ಕಾಲ ಸರ್ಕಾರಿ ಜಮೀನನ್ನ ಉಳುಮೆ ಮಾಡ್ತಿರ್ತಕ್ಕಂಥ ಜನ ಇವತ್ತಿಗೂ ನಲಿದಾಡ್ತಾ ಇದ್ದಾರೆ, ಆಫೀಸ್ ಕಚೇರಿಗಳಿಗೆ ತಿರುಗಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ತಹಸೀಲ್ದಾರರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಕೇರೆ ಮಾಡ್ತಾ ಇಲ್ಲ. ಅವರಿಗೆ ಭೂಮಿಯ ಪಟ್ಟ ಕೊಡ್ತಾ ಇಲ್ಲ. ಪಟ್ಟಕ್ಕಾಗಿ ಜನ ಅಲುಬ್ತಾ ಇದ್ದಾರೆ. ಹೀಗಾಗಿ ಕೇವಲ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಭೂಹೀನರ ಪರಿಸ್ಥಿತಿ ಒಂದು ಕಡೆ ಆದರೆ, ಈ ಪಟ್ಟಣದಲ್ಲಿ ಫಲವತ್ತಾದ ಭೂಮಿ ಇವತ್ತಿಗೂ ನಾವು ಎಲ್ಲಿ ವಾಸ ಇದೀವಿ, ನಮಗೆ ಎಲ್ಲಿ ಇರಬೇಕು, ಏನು ಜೀವನ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಈ ಪಟ್ಟಣದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರು ಅಥವಾ ಯಾವುದೇ ಕೈಗಾರಿಕೆ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಮನೆ ಇರಲಾರ್ದಂಥ ಸ್ಥಿತಿ. ನಿವಾಸಿಗಳು ಇವತ್ತು ಅವರು ಕೂಡ ಇಲ್ಲಿ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಅವರಿಗೂ ವಾಸ ಮಾಡೋದಕ್ಕೆ ಒಂದು ತುಂಡು ಜಾಗ ಇಲ್ಲ, ಜಾಗ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಸರ್ಕಾರಿ ಜಾಗಗಳನ್ನು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಕಾಶದೆತ್ತರಕ್ಕೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಬಡವರಿಗೆ ಮಾತ್ರ ಇಲ್ಲ. ಅಂದರೆ ಇದು ಬಡವರ ಭಾರತನೋ ಏನು ಶ್ರೀಮಂತರ ಭಾರತನೋ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಮೋದಿಯವರು ಮಾತೆತ್ತಿದ್ರೆ ಭಾರತಾಂಬೆ ಅಂತ ಇದ್ದಾರೆ. ಭಾರತ ಒಂದೇ ಇಲ್ಲ, ಇವತ್ತು ಭಾರತ ಮಾತೆಯರು ಇಬ್ಬರು ಇದ್ದಾರೆ ಅಂತ. ಒಬ್ಬ ಭಾರತ ಮಾತೆ ಸೀರೆ ಹರ್ಕೊಂಡು ಇರೋದಕ್ಕೂ ವಾಸ ಮಾಡೋದಕ್ಕೂ ಜಾಗ ಇರಲಾರ್ದಂಥ ಭಾರತಾಂಬೆ ಬೇರೆ, ಇನ್ನೊಬ್ಬ ಭಾರತಾಂಬೆ ಬಂಗಾರದ ಆಭರಣಗಳ ಹಾಕ್ಕೊಂಡು ಪಾರ್ಲಿಮೆಂಟ್ನಲ್ಲಿ ಬೋರ್ಗರಿತಕ್ಕಂಥ ಭಾರತಾಂಬೆ ಬೇರೆ. ಈ ಭಾರತದಲ್ಲಿ ಎರಡು ತಾರತಮ್ಯಗಳದಾವ. ಅದಕ್ಕೆ ಬಡವರ ಭಾರತಾಂಬೆ ಇವತ್ತು ಕಣ್ಣೀರಿನ ಗೋಳು ಯಾರು ಕೇಳ್ತಾ ಇಲ್ಲ. ಮೋದಿಯವರು ಕೇವಲ ರಾಜ್ಯದಲ್ಲಿ ಕೂಡ ಯಾಕೆ ಬಡವರು ಕೂಡ ಒಂದು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ, ರಾಜ್ಯ ಸರ್ಕಾರ ಕೂಡ ಏನು ಮಾಡ್ತಿದೆ ಸರ್? ಅದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿಗಳು ಒಂದೇ. ಅವರ ಪಾರ್ಟಿ ಪಕ್ಷಗಳು ಬದಲಾವಣೆ ಆಗಿರ್ಬೋದು, ಆದರೆ ಅವರ ನೀತಿಗಳೇನದವಲ್ಲ, ಅವ್ರ ನೀತಿಗಳು ಶ್ರೀಮಂತರ ಪರವಾಗಿರ್ತಕ್ಕಂಥ ನೀತಿಗಳಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರೆಲ್ಲ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಈತ BJP ಆಗಿರ್ಬೋದು. ಕೇಂದ್ರದಲ್ಲಿರ್ತಕ್ಕಂಥ BJP, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್, ಇವೆರಡೂ ಕೂಡ ಶ್ರೀಮಂತರ ಪರವಾಗಿ, ಟಾಟಾ ಬಿರ್ಲಾರ ಪರವಾಗಿ, ಬಂಡವಾಳಗಾರರ ಪರವಾಗಿ, ಜಮೀನ್ದಾರರ ಪರವಾಗಿ ಇರ್ತಕ್ಕಂಥ, ಜಮೀನ್ದಾರರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳೇ ಹೊರತು ಇವತ್ತು ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳಲ್ಲ ಅಂತೇಳಿ ಜನ ಅರ್ಥೈಸ್ಕೊಳ್ಬೇಕಾಗಿದೆ. ಬಂಧುಗಳೇ, ತಲತಲಾಂತರಗಳಿಂದ ಅಂದರೆ ಈಗಾಗಲೇ ನಮ್ಮ HN ಬಡಿಗೇರವರು ಹೇಳಿದ ಪ್ರಕಾರ ಸುಮಾರು 40-50 ವರ್ಷಕ್ಕೂ ಮೇಲ್ಪಟ್ಟು ಸುಮಾರು ತಲೆಗಳು ಎಲ್ಲ ಹುರುಳಿ ಹೋಗಿದೆ. ಮಾನ್ವಿ ತಾಲೂಕು ಸೇರಿದಂತೆ ಒಟ್ಟಾರೆ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಇವತ್ತು ಬಗರುಕುಂ ಕಾಯ್ದೆಯಡಿ ಸರ್ಕಾರಿ ಭೂಮಿನ ಸಾಗುವಳಿ ಮಾಡುವಂಥ ಒಟ್ಟು ಭೂಹೀನರು, ಬಡವರು ಸರ್ಕಾರಿ ಭೂಮಿನ ಏನು ಸಾಗುವಳಿ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ಫಾರ್ಮ್ ನಂಬರ್ 50, 53, 57 ಏನು ಜನ ಇವತ್ತು ಸರ್ಕಾರಕ್ಕೆ ತುಂಬಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಸುಮಾರು 14 ಲಕ್ಷ ಜನ ಸರ್ಕಾರಕ್ಕೆ ಈ ಫಾರ್ಮ್ಗಳನ್ನು ಪಟ್ಟಕ್ಕಾಗಿ 14 ಲಕ್ಷ ಅರ್ಜಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆದರೆ 50 ತುಂಬಿಕೊಟ್ಟರೂ ಜನರಿಗೆ ಪಟ್ಟ ಸಿಗಲಿಲ್ಲ, ಬಹುತೇಕ ಭೂಹೀನ ಬಡವರಿಗೆ. 53 ಅಂತೇಳಿ ಸರ್ಕಾರ ಅದನ್ನು ಘೋಷಣೆ ಮಾಡಿತ್ತು. 53 ಅರ್ಜಿಗಳನ್ನು ತುಂಬಾಕಿದ್ರು. ಪೂರ್ಣ ಪ್ರಮಾಣದಲ್ಲಿ ಇವತ್ತು ಮಾನ್ವಿ ತಾಲೂಕಿನಾದ್ಯಂತ ಇವತ್ತು ಭೂಹೀನರು ಸರ್ಕಾರಿ ಭೂಮಿನ ಏನು ಸಾಗುವಳಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಪಟ್ಟ ಸಿಗಲಿಲ್ಲ. ಅದಾದ ನಂತರದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಮಂತ್ರಿ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ
ಅವರು ಕೂಡ ಒಂದು 57 ಫಾರ್ಮನ್ನು ಮತ್ತೆ ಪುನಃ ಅನುಕೂಲನ ಮಾಡಿಕೊಟ್ರು. ಯಾರ್ಯಾರು ಭೂಮಿನ ಅರ್ಜಿನ ತುಂಬಿಲ್ಲ ಅವರೆಲ್ಲರೂ ಮತ್ತೊಂದು ಸಲ ಅವಕಾಶನ ಕಲ್ಪಿಸ್ಬೇಕಂತೇಳಿ ಆಮೇಲೆ ಆ ಸರ್ಕಾರ ಅವತ್ತು ಅವಕಾಶ ಕೊಟ್ಟಾಗ ಬಹುತೇಕ ಜನರು ಇವತ್ತು ಅರ್ಜಿ ತುಂಬಿಕೊಡ್ತಾರೆ. 50 ತುಂಬಿದ್ರು, 53 ತುಂಬಿದ್ರು, 57 ತುಂಬಿದ್ರು. ಆದರೆ ಕಾನೂನು ಪ್ರಕಾರ ಇವತ್ತು ಜನರಿಗೆ ಇವತ್ತು ಪಟ್ಟ ಸಿಗ್ತಾ ಇಲ್ಲ. ಇವತ್ತು ಒಂದು ಕಡೆಗೆ ನಾವು ನೋಡ್ತಾ ಇದ್ವಿ, ಈಗ ಬಹುತೇಕವಾಗಿ ಕೆಲವರೆಲ್ಲ ಹಣ ಉಳ್ಳವರು, ಶ್ರೀಮಂತರು, ಆರ್ಥಿಕವಾಗಿ ರಾಜಕೀಯವಾಗಿ ತೋಳ್ಬಲ ಇದ್ದಂಥವ್ರು ಇವತ್ತು ಬಡವರ ಭೂಮಿನ ಕಸಿಯುವಂಥ ಕೆಲಸ ನಡೀತಾ ಇದೆ. ಬಡವರ ಭೂಮಿನ ಬಲಾತ್ಕಾರದಿಂದ ಜೀವ ಬೆದರಿಕೆಯನ್ನು ಒಡ್ಡಿಗೆಸಿ ಕೆಲವು ಭೂಮಿನ ಕಸಗಂದಿರೋಂಥ ಉದಾಹರಣೆಗಳು ಮಾನ್ವಿ ತಾಲೂಕಿನಲ್ಲಿ ಇರೋದು ನಾವು ನೋಡ್ತಾ ಇದ್ವಿ. ಈ ಭೂಮಿನ ಅವ್ರ ವಿರುದ್ಧ ಗುದ್ದಾಡ್ಲಾರ್ದಾನೆ, ಯಾಕಂತಂದರೆ ಕಾನೂನಾತ್ಮಕವಾಗಿ ಎಲ್ಲರಿಗೂ ಕಾನೂನು ಒಂದೇ ಅಂತ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕಾನೂನು ಒಂದೇ ಅಂತ ಹೇಳ್ತಾರೆ. ಸರ್ಕಾರ ಅಂದ್ರೆ ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಡಿಗೇರವ್ರು ಹೇಳ್ದಂಗೆ ಇಲ್ಲಿ 2 ಥರದ ಸರ್ಕಾರಗಳು, ಒಂದು ಬಡವ್ರ ಪರವಾಗಿ ಸರ್ಕಾರ ಇಲ್ಲ, ಉಳ್ಳವ್ರ ಪರವಾಗಿ ಶ್ರೀಮಂತ ವರ್ಗದ ಪರವಾಗಿ ಇವತ್ತು ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ವಿ. ಯಾಕಂದರೆ ಭಾಳಷ್ಟು ಜನ ಭೂಮಿ ಮಾಡೋರು ಭೂಮಿ ಕಸ್ಗಂಡ ಮೇಲೆ ಅವರು ದುಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತು 1 ಎಕರೆ 2 ಎಕರೆ 3 ಎಕರೆ ಇವತ್ತು ಜನರು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಮಾನ್ವಿ ತಾಲೂಕಿನಲ್ಲಿ ಕೆ ಗುಡಿದಿನಲ್ಲಿ ಸುಮಾರು 40-50 ವರ್ಷಗಳಿಂದ 47 ಎಕರೆ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ರು. 47 ಜನರನ್ನ ಇವತ್ತು ಭೂಮಿಲಿಂದ ಹೊರಗೆ ಹಾಕಿದ್ದಾರೆ. ಸರ್ಕಾರ ಭೂಮಿ ಒಂದು ದೊಡ್ಡ ಹಗರಣ ಮಾನ್ವಿ ತಾಲೂಕಿನಲ್ಲಿ ದೊಡ್ಡ ಹಗರಣ ನಡೆದಿದೆ. ಅದು ಕೆ ಗುಡ್ದಿನಿ ಇವತ್ತೇನಂತಂದ್ರೆ ಸಿರ್ವಾರ ತಾಲೂಕಿಗೆ ಬರ್ತಾ ಇದೆ, ಹೌದಲ್ವಾ? ಕೆ ಗುಡ್ದಿನಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿನ ಯಾರೋ ಹರಿಯಾಣದ ಒಬ್ಬರನ್ನ ಯಾರೋ ಒಬ್ಬರು ಡೆಲ್ಲಿ ಅವ್ರನ್ನ ಆ ಭೂಮಿಗೆ ವಾರಸ್ದಾರ ಅನ್ನುವಂಥ ಕಾರಣಗಳನ್ನು ಮುಂದಿಟ್ಟುಕೊಂಡು ಮಾನ್ವಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆ ಭೂಮಿನ ಆಲ್ದಾಳು ಈರಭದ್ರಪ್ಪನವರಿಗೆ ಪಟ್ಟ ಮಾಡಿಸಿಕೊಟ್ಟಿರೋದು ಪಾಣೆಯಲ್ಲಿ ಕೂಡ ಆ ದಾಖಲೆಗಳನ್ನು ನಾವು ನೋಡ್ತಾ ಇದ್ದೀವಿ. 47 ಜನರನ್ನ ಭೂಮಿಲಿಂದ ಹೊರಗೆ. ಸರ್ಕಾರಿ ಭೂಮಿಗೆ ವಾರಸುದಾರ ಯಾರು? ಸರ್ಕಾರ ಅಲ್ವಾ? ಸರ್ಕಾರ ಅಂದಮ್ಯಾಗ ಹರಿಯಾಣದವರು ಡೆಲ್ಲಿ ಅವರು ಹೆಂಗೆ ವಾರಸುದಾರ ಆಗ್ತಾರೆ? ಅವ್ರು ಹೆಂಗೆ ಈ ಕೆ ಗುಡ್ದಿನಿಗೆ ಹರಿಯಾಣಕ್ಕೆ ಮತ್ತು ಡೆಲ್ಲಿಗೆ ಏನು ಸಂಬಂಧ? ಯಾರೋ ಆಚಾರ್ಯರು ಹೆಚ್ಚುವರಿ ಭೂಮಿ ಅದು ಆ ಒಂದು ಕುಟುಂಬಕ್ಕೆ ಅವತ್ತಿನ ಸಂದರ್ಭದಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಭೂ ನ್ಯಾಯ ಮಂಡಳಿ ಅವರಿಗೆ ನೋಟಿಸ್ ಕೊಡ್ತು, ನೀವು ಬಂದು ನಿಮ್ಮ ಹೇಳಿಕೆಯನ್ನು ಕೊಡ್ರಂತ. ಸಕಾಲದಲ್ಲಿ ಅವರು ಬಂದಿಲ್ಲ. ಸರ್ಕಾರ ನಿರ್ಣಯನ ಮಾಡ್ತು, ಇಲ್ಲ ನಾವು ಇದನ್ನು ಹೆಚ್ಚುವರಿ ಭೂಮಿ ಅಂತೇಳಿ ನಾವು ಘೋಷಣೆ ಮಾಡ್ತಾ ಇದ್ವಿ ಅಂತ. ಘೋಷಣೆ ಆಯಿತು, ಕರ್ನಾಟಕ ಸರ್ಕಾರ ಅಂತ ಆಯಿತು. ಆದರೆ ಆ ಸರ್ಕಾರ ಅಂತ ಆದಮೇಲೆ ಅನಾಗತ್ಯವಾಗಿ ಯಾವುದೋ ಇದನ್ನು ಇಲ್ಲಿಗಲ್ಲಾಗಿ ಕಾನೂನು ಬಾಹಿರವಾಗಿ ಇವತ್ತು ರಿಜಿಸ್ಟ್ರೇಷನ್ ಆಗಿರೋದು ನಾವು ನೋಡ್ತಾ ಇದ್ದೀವಿ. 47 ಜನ ಇವತ್ತು ಬೀದೆ ಕುಂತ್ಕೊಂಡಿದ್ದಾರೆ. ಬಹುತೇಕ ಜನ ಕುರುಡಿ ಗ್ರಾಮದಲ್ಲಿ ಸುಮಾರು ಜನ ಭೂಹೀನರು ಮಹಿಳೆಯರು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಮುಸಲ್ಮಾನರಿದ್ದಾರೆ, ದಲಿತರಿದ್ದಾರೆ, ಆಮೇಲೆ SC ST ಜನಾಂಗದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಬೇರೆ ಥರದ ಎಲ್ಲ ಬಡವರು ಇವತ್ತು ಭೂಮಿನ ಸಾಗುವಳಿ ಮಾಡ್ತಾ ಇದ್ದಾರೆ. ಕುರುಡಿ ಗ್ರಾಮ ಆಗಿರು, ಕಂಬಳೆತ್ತಿ ಗ್ರಾಮದಲ್ಲಿ, ಲಕ್ಕಮದಿನಿ ಗ್ರಾಮದಲ್ಲಿ, ಮದ್ಲಾಪುರ ಗ್ರಾಮದಲ್ಲಿ, ಬುದ್ದಿನ್ನಿ ಗ್ರಾಮದಲ್ಲಿ, ಮದ್ಲಾಪುರ ಗ್ರಾಮದಲ್ಲಿ, ಚೀಕಲ್ಪರ್ವಿ ಗ್ರಾಮದಲ್ಲಿ, ಅದೇ ಹೊತ್ತಿನಲ್ಲಿ ಬಲ್ಲಟ್ಟಿಗೆ ಗ್ರಾಮದವರು ಸುಮಾರು ಈ ಥರ ಜನರೆಲ್ಲ ಇಡೀ ಇವತ್ತು ಸರ್ಕಾರಿ ಭೂಮಿನ ಸಾಗುವಳಿ ಮಾಡ್ತಾರೆ ಕೌತಾಳು ನೋಡಿಕೊಂಡು. ಆದರೆ ಇವತ್ತು ಜನರಿಗೆ ಇವತ್ತು ಪಟ್ಟ ಸಿಗ್ತಾ ಇಲ್ಲ. ಆದರೆ ಒಂದು ಭಾಳ ಸ್ವಾರಸ್ಯಕರವಾದಂಥ ವಿಷಯ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಕುರುಡಿ ಭಾಗದಲ್ಲಿ ಸರ್ವೆ ನಂಬರ್ 310 297ರಲ್ಲಿ ಸುಮಾರು ವರ್ಷಗಳಿಂದ ಸರ್ಕಾರಿ ಭೂಮಿನ ಜನರು ಸಾಗುವಳಿ ಮಾಡ್ತಾ ಇದ್ದಾರೆ. ಕೆಲವರು ಸ್ವಂತ ಭೂಮಿನ 106 ಎಕರೆ 50 ಎಕರೆ 40 ಎಕರೆ 20 ಎಕರೆ ಪಟ್ಟ ಭೂಮಿ ಇದ್ದಂಥವರು ಆ ಸರ್ಕಾರಿ ಭೂಮಿನ ಕಬಳಿಸಲಿಕ್ಕೆ ಪ್ರಯತ್ನ ಮಾಡಿದರು. ಕಬಳಿಸೋದ್ರ ವಿರುದ್ಧ ನಾವು ಸರ್ಕಾರದ ಗಮನಕ್ಕೆ ತಗೊಂಡು ಬಂದ್ವಿ. ಆದರೂ ಜನ ಹತ್ತಿನ ಬಿತ್ತಿದ್ರು. ಮೊನ್ನೆ ಇದೇ 2024ರ ಮುಂಗಾರು ಹಂಗಾಮಿನಲ್ಲಿ ಜನ ಹತ್ತಿನ ಬಿತ್ತಿದ್ರು. ಹತ್ತಿ ಬಿತ್ತಿದ ತಕ್ಷಣ ಜನರಿಗೆ ಗೊತ್ತಾಗಲಾರ್ದಂಗೆ ರಾತ್ರೋರಾತ್ರಿ ಆ ಬೆಳೆನ ನಾಶ ಮಾಡಿದರು. ನಾವು ಮಾನ್ಯ ತಹಸೀಲ್ದಾರ್ ಅವ್ರ ಮಾನ್ಯವರಿಗೆ ಅವ್ರ ಗಮನಕ್ಕೆ ತಗೊಂಡು ಬಂದಿವಿ. ನೀವು ಕ್ರಮ ಜರುಗಿಸ್ಬೇಕು, ಬಡವರು ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ, ಅವ್ರ ಬೆಳೆನ ಉಳಿಸಿಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಅವ್ರ ಬಗ್ಗೆ ಯಾವುದೇ ಕ್ರಮನ ತಕ್ಕಲಿಲ್ಲ. ಅದೇ ಹೊತ್ತಿನಲ್ಲಿ ಮಾನ್ಯ AC ಅವ್ರ ಹತ್ರ ನಾವು ಹೋದ್ವಿ, ಅಪೀಲ್ ಮಾಡಿದ್ವಿ. 100 ಸಂಖ್ಯೆಯಲ್ಲಿ ಜನರು ಹೋಗಿ ಮನವಿ ಪತ್ರನ ಕೊಟ್ಟು, ಅದೇ ಸಂದರ್ಭದಲ್ಲಿ ಮಾನ್ಯ ದದ್ಲ ಬಸನಗೌಡರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಅವರು ಕೂಡ ಅವ್ರ ಗಮನಕ್ಕೂ ಕೂಡ ತಂದ್ವಿ. ಅವರು ಒಂದು ನಿರ್ದೇಶನ ಮಾಡಿದರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಇಲ್ಲ ಆ ಥರ ಮಾಡಬಾರ್ದು, ಬಡವರಿಗೆ ನ್ಯಾಯ ಸಿಗಬೇಕನ್ನೋದನ್ನು ನಮ್ಮ ಸಮಕ್ಷಮದಲ್ಲಿ ಹೋರಾಟ ಸಮಕ್ಷಮದಲ್ಲಿ ಅವರು ನಿರ್ದೇಶನ ಮಾಡಿದರು. ಅದಾದ ನಂತರ ಮಾನ್ಯ AC ಅವರು ತಹಸೀಲ್ದಾರ್ ಅವರಿಗೆ ಒಂದು ವರದಿನ ಕಳಿಸ್ತಾರೆ. 6ನೇ ತಾರೀಕು 7ನೇ ತಿಂಗಳ 2024 ಅದನ್ನು ಪಂಚನಾಮೆ ಯಾರು ಬೆಳೆ ನಾಶ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ವರದಿ ಕೊಡ್ರಿ ಅಂತ ಹೇಳಿದ್ರು. ಆದರೆ ಇವತ್ತಿನವರೆಗೆ 7ನೇ ತಿಂಗಳಲ್ಲಿ 6ನೇ ತಾರೀಕು 7ನೇ ತಿಂಗಳಲ್ಲಿ ಮಾನ್ಯ ತಹಸೀಲ್ದಾರ್ಗೆ ವರದಿ ಬಂದಿದೆ. ಇವತ್ತಿನವರೆಗೆ 3 ತಿಂಗಳ 4 ತಿಂಗಳ ಗತಿಸ್ತಾ ಇದೆ. ಇವತ್ತು ಮಾನ್ವಿ ತಾಲೂಕಾ ಕಚೇರಿಯಿಂದ ವರದಿ ಮುಂದಕ್ಕೆ ಹೋಗ್ತಾ ಇಲ್ಲ. ಭಾಳ ದುಃಖದ ವಿಚಾರ, ನೋವಿನ ವಿಚಾರ. ಇದನ್ನು ನಾವು ಹೇಳ್ತಾ ಇದ್ದೀವಿ. ಇವರು ನಮ್ಮ ದಂಡಾಧಿಕಾರಿಗಳು, ನಮ್ಮ ತಹಸೀಲ್ದಾರರು. ನಾವು ಸರ್ಕಾರದಿಂದ ಸಾರ್ವಜನಿಕರು ನಾವು
ವೇತನವನ್ನು ಕೊಡ್ತಾ ಇದ್ವಿ, ನಮ್ಮ ಸಿಬ್ಬಂದಿಗೆ ನಾವು ವೇತನವನ್ನು ಕೊಡ್ತಾ ಇದ್ವಿ. ಜನರ ಪರವಾಗಿ ಆಡಳಿತ ಇರಬೇಕು, ಜನರ ಪರವಾಗಿ ತಾಲೂಕು ಅಡ್ಮಿನಿಸ್ಟ್ರೇಟಿವ್ ಇರ್ಬೇಕಂತ ಹೇಳ್ಬಿಟ್ಟು ನಾವು ಬಯಸ್ತಾ ಇದ್ವಿ. ಆದರೆ ಸರ್ಕಾರ ಸಂಬಂಧಪಟ್ಟಂಥ ತಹಸೀಲ್ದಾರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇವತ್ತು ಪ್ರಶ್ನೆಯನ್ನು ಇವತ್ತು ಜನ ಮುಂದಿಡ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತೇನಂತಂದರೆ ಮತ್ತೆ ಪುನಃ ಕುರುಡಿ ಗ್ರಾಮದಲ್ಲಿ ಹತ್ತಿ ಬೆಳೆ ಬದಲಾಗಿ ಮತ್ತೆ ಇವತ್ತು ತೊಗರಿನ ಬಿತ್ತಿದ್ದಾರೆ. ಈಗ ಆ ತೊಗರಿನೂ ಕೂಡ ಇವತ್ತು ನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಹಗಲು ರಾತ್ರಿ ಹೊಂಚಾಗ್ತಾ ಇದ್ದಾರೆ. ಈ ಬೆಳೆನ ಸಂರಕ್ಷಣೆ ಮಾಡುವಂಥ ಸರ್ಕಾರ ಯಾವುದು? ಸರ್ಕಾರ ಜವಾಬ್ದಾರಿನ, ಇದು ಯಾರ ಜವಾಬ್ದಾರಿನ ಅಂತ ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ನಾವು ತಹಸೀಲ್ದಾರ್ನ ಕೇಳಬೇಕಾಗಿದೆ ಬಂಧುಗಳೇ. ಭಾಳ ಮುಖ್ಯವಾಗಿ ಇಲ್ಲಿ ಇದೊಂದ್ರ ಜೊತೆಗೆ ಈ ಭೂಮಿ ಪ್ರಶ್ನೆ ಒಂದು ಕಡೆಗೆ, ಮಾನ್ವಿ ತಾಲೂಕಿನಲ್ಲಿ ಪಕ್ಕದಲ್ಲಿ ಮದ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಸರ್ವೆ